ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆಯೇ ಎಐಸಿಸಿ ನಾಯಕರ ಸಭೆ ನಿನ್ನೆ ಬೆಂಗಳೂರಿನಲ್ಲಾಗಿರುವಂಥದ್ದು, ಸಿಎಂ ನಿವಾಸದಲ್ಲಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಗಹನ ಚರ್ಚೆ, ರಾಜ್ಯದ ಬೆಳವಣಿಗೆಗಳ ಕುರಿತು ಎಐಸಿಸಿ ನಾಯಕರಿಂದ ಸಭೆ ಆಗಿರುವಂಥದ್ದು. 2 ತಿಂಗಳಲ್ಲಿ 5 ರಿಂದ 6 ಸಚಿವರ ಸ್ಥಾನಪಲ್ಲಟದ ಬಗ್ಗೆ ಕೂಡ ಚರ್ಚೆ ಆಗಿದೆಯಂತೆ. ಸಚಿವರ ಕಾರ್ಯವೈಖರಿ, ಲೋಕಸಭೆಯ ಚುನಾವಣೆಯ ಫಲಿತಾಂಶ ಅದನ್ನ ಆಧರಿಸಿ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಆಗಿದೆ. ವಾಲ್ಮೀಕಿ ಮೂಡಾ ಹಗರಣದ ಆರೋಪದಲ್ಲಿ ಸಿಎಂ ಬೆನ್ನಿಗೆ ನಿಲ್ಲಬೇಕು ಅನ್ನುವಂತಹ ಕಟ್ಟಾಜ್ಞೆ ಪಾಸ್ ಆಗಿದೆ. ಸಂಪುಟ ಸಚಿವರಿಗೆ ಎಐಸಿಸಿ ನಾಯಕರಿಂದ ಖಡಕ್ ಸೂಚನೆ ಪಾಸ್ ಆಗಿರುವಂಥದ್ದು. ನಿನ್ನೆಯ ಸಭೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಪ್ರಮುಖವಾಗಿ ಸಚಿವರ ವರ್ತನೆ ಹೇಗಿರುತ್ತೆ, ಅದು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಕಾರಣ ಇಲ್ಲಿಯವರೆಗೂ ಸಿಎಂ ವಿಚಾರಕ್ಕೆ ಅಥವಾ ಮೂಡಾ ಹಗರಣದ ವಿಚಾರದಲ್ಲಿ ಯಾವೊಬ್ಬ ಸಚಿವರು ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ತಮ್ಮ ಶಾಸಕಾಂಗ ನಾಯಕನ್ನ ಅಥವಾ ಸಿಎಂ ಸಿದ್ದರಾಮಯ್ಯ ಅವರನ್ನು ರಕ್ಷಿಸುವ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇಲ್ಲ. ಇದು ಸಹಜವಾಗಿಯೇ BJP ಮತ್ತು JDSಗೆ ವರ ಆಗ್ತಾ ಇದೆ. ಹಾಗಾಗಿ ನೀವೆಲ್ಲ ಅಲರ್ಟ್ ಆಗಬೇಕು ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಜೊತೆಗೆ ಈ 2024ರ ಲೋಕಸಮರದ ಫಲಿತಾಂಶದ ವಿಮರ್ಶೆ ಕೂಡ ನಿನ್ನೆಯ ಸಭೆಯಲ್ಲಾಗಿರುವಂಥದ್ದು. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಸಚಿವರಿಗೆ ಹಿನ್ನಡೆಯಾಗಿದೆಯೋ ಅಂಥವರ ಬಗ್ಗೆ ಕೂಡ ಚರ್ಚೆ ಆಗಿದೆಯಂತೆ. ಸಂಪುಟ ಪುನರ್ರಚನೆಯ ಹಿಂಟನ್ನು ಕೂಡ ಎಐಸಿಸಿ ನಾಯಕರು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತಾಗದೇ ಇದ್ರೂ ಮುಂದಿನ ದಿನಗಳಲ್ಲಿ ರಾಜ್ಯ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಮೇಜರ್ ಸರ್ಜರಿ ಆಗುವಂತಹ ಸೂಚನೆಯನ್ನು ಕೂಡ ನಿನ್ನೆಯ ಎಐಸಿಸಿ ಸಭೆಯಲ್ಲಿ ಎಐಸಿಸಿ ನಾಯಕರಾದಂತಹ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಪಾಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ 5 ರಿಂದ 6 ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಡುವಂತಹ ಹಿಂಟನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಒಂದು ಕಡೆ ಸಾಲು ಸಾಲು ಆರೋಪಗಳು, ಮತ್ತೊಂದು ಕಡೆ ಮಂತ್ರಿ ಸ್ಥಾನ ಸಿಗದೇ ಇರುವಂತಹ ಹಿರಿಯ ಶಾಸಕರ ಅಸಮಾಧಾನ. ಇದೆಲ್ಲದರ ನಡುವೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಈ ಸಚಿವ ಸಂಪುಟ ಸರ್ಜರಿ ಅನ್ನುವಂತಹ ಜೇನುಗೂಡಿಗೆ ಕೈ ಹಾಕುತ್ತಾ ಅನ್ನೋದೇ ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ನಿನ್ನೆ ಸಭೆ ಆರಂಭ ಆಗುವ ಮೊದಲೇನೆ ಸಿಎಂ ಸ್ಪಷ್ಟನೆ ಕೊಟ್ಟರು, ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಸಚಿವ ಸಂಪುಟದ ಪುನರ್ರಚನೆ ಇಲ್ಲ ಅಂಥೇಳಿ. ಬಟ್ ಸಭೆಯಲ್ಲಿ ಆ ವಿಚಾರ ಚರ್ಚೆ ಆಗಿದೆ.